ಡಿ ಕೆ ಶಿವಕುಮಾರ್ ನಿನ್ನೆ ಇನ್ನೊಂದು ಆಹ್ವಾನ ಕೊಟ್ಟರು. ಏನಂದ್ರೆ, ಒಂದು ಸಾರ್ತಿ ನನ್ನ ವಿರುದ್ಧ ಸೋತಿದೀಯಾ ನೀನು, ಬಾ ಇನ್ನೊಂದು ಸಾರ್ತಿ ಯುದ್ಧ ಮಾಡೋಣ ಅಂತ. ಅಂದ್ರೆ ಚನ್ನಪಟ್ಟಣ ಕಬ್ಜಾದ ಕದನ ಆಗ್ತಾ ಇದೆಯಾ ಇದು ಅಂತ. ನಾನು ಒಂದು ಸರ್ತಿ ಯುದ್ಧ ಮಾಡಿ ಗೆದ್ದಿದ್ದೀನಿ, ಮತ್ತೆ ಫೈಟ್ ಮಾಡೋಣ ಬಾ ಅಂತ ಡಿ ಕೆ ಶಿವಕುಮಾರ್ ನಿನ್ನೆ ರಣವೀಳ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಚನ್ನಪಟ್ಟಣ ಬೈ ಎಲೆಕ್ಷನ್. HDKಗೆ DKಶಿ ಇಂದ ಉತ್ತರದ ಸವಾಲಿದೆ. ಚನ್ನಪಟ್ಟಣದಲ್ಲಿ DKಶಿ ಫ್ಯಾಮಿಲಿ ವರ್ಸಸ್ HDK ಫ್ಯಾಮಿಲಿ ಮತ್ತೆ ಫೈಟ್ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿರೋದ ನಿನ್ನೆ ಅಂತ. ಈ ಇಬ್ಬರ ಕಚ್ಚಾಟದಲ್ಲಿ ಪಾಪ ಟಿಕೆಟ್ ಆಕಾಂಕ್ಷಿ CP ಯೋಗೇಶ್ವರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದಾರೆ. ಯೋಗೇಶ್ವರ್ ಟಿಕೆಟ್ ವಿಚಾರದಲ್ಲಿ ದೋಸ್ತಿಗಳಲ್ಲಿ ಇನ್ನೂ ಅಸ್ಪಷ್ಟತೆ ಇದೆ. ಇವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದರ ಮೇಲೆ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ನಿರ್ಧಾರ ಆಗುತ್ತೆ. ಒಂದು ಮಾಹಿತಿ ಪ್ರಕಾರ DK ಸುರೇಶ್ ಅವರು ಸ್ಪರ್ಧೆ ಮಾಡ್ಬೋದು ಅಂತ, ಇಲ್ಲ ಅಂತಂದರೆ DK ಶಿವಕುಮಾರ್ ಕುಟುಂಬದ ಇನ್ಯಾರು ಸ್ಪರ್ಧೆ ಮಾಡ್ತಾರೆ ಅಂತ. ಈ ಕಡೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅಥವಾ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಯಾರು ನಿಲ್ತಾರೆ ಅಂತ ಯಾವುದು ಇನ್ನೂ ಫೈನಲ್ ಆಗಿಲ್ಲ. ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗೆ ನಮಗೆ ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ ಬಿಚ್ಚಕ್ಕೆ ಹೋದ್ರೆ ಪುಟಗಟ್ಲೆ ಇದ್ದಾವೆ. ಒಂದ್ CBI ಆಗಲ್ಲ, ಒಂದ್ ಇಡಿನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಎದುರಿಸಕ್ ಹೋದೆ ನೀನು. ಆ GT ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗರ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ ಏನ್ ಬಿಟ್ಟಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗೆ ನಮಗೆ ಏನೋ ಬಿಡ್ತಾರಂತಲ್ಲ, ಬಿಚ್ಚಪ್ಪ ಬಿಚ್ಚಕ್ಕೆ ಹೋದ್ರೆ ಪುಟಗಟ್ಲೆ ಇದ್ದಾವೆ. ಒಂದ್ CBI ಆಗಲ್ಲ, ಒಂದ್ ಇಡಿನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿ ಎದುರಿಸಕ್ ಹೋದೆ ನೀನು. ಆ GT ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗರ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳಿದಲ್ಲ, ಯಾಕೆ ನಡೀತಾ ಇದೆಯಾ? ನಿನ್ನ ಅಧಿಕಾರಕ್ಕೋಸ್ಕರ